ನಮಸ್ಕಾರ ಎಲ್ರಿಗೂ. ಹೋಟೆಲ್ನಲ್ಲಿ ಸಿಗೋ ಥರ ಒಂದೊಂದು ಅಕ್ಕಿಯು ಬಿಡಿ ಬಿಡಿಯಾಗಿ ತುಂಬ ಫ್ಲೇವರ್ಫುಲ್ ಆಗಿ ಬಗಾ ರೈಸ್ ಮನೆಯಲ್ಲೇ ಮಾಡಬೇಕಾ? ಹಾಗಾದರೆ ಈ ರೆಸಿಪಿನ ಕೊನೆಯವರೆಗೆ ನೋಡಿ. ಇಲ್ಲಿ ನಾನು ಫಾಲೋ ಮಾಡೋ ಒಂದೊಂದು ಚಿಕ್ಕ ಟ್ರಿಕ್ನಿಂದ ಬಗಾ ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಬನ್ನಿ ಹಾಗಿದ್ರೆ ಬಗಾರ್ ರೈಸ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮಿಕ್ಸರ್ ಜಾರ್ಗೆ ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ, ಹಾಗೆ ಒಂದು 8 ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಅದರಲ್ಲಿ ಅರ್ಧ ಭಾಗನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ನಿಂದಲೇ ಬಗಾ ರೈಸ್ಗೆ ಒಳ್ಳೆ ಅರೋಮಾ ಮತ್ತು ಫ್ಲೇವರ್ ಬರುತ್ತೆ. ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ಕೋಬೇಡಿ. ಕುಕ್ಕರ್ಗೆ ಮತ್ತೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ, 1 ಏಲಕ್ಕಿ, ಹಾಗೆ 2 ಲವಂಗ, 1/4 ಇಂಚು ದಾಲ್ಚಿನ್ನಿ ಮತ್ತು 1 ತೇಜಪತ್ತನ ಹಾಕಿ ಹುರ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಅರೋಮಾ ಬಂದ ಮೇಲೆ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು 4 ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ. ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದ್ರ ಘಮ ಚೆನ್ನಾಗಿ ಬರುತ್ತೆ. ಇವಾಗ ನಾನು 1 ಟೊಮೆಟೊನ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಅದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ ಆ್ಯಂಡ್ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಮೆತ್ತಗಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ರುಬ್ಬಿ ಇಟ್ಟಿರುವ ಪುದೀನ ಕೊತ್ತಂಬರಿ ಪೇಸ್ಟ್ನ ಇದಕ್ಕೆ ಹಾಕ್ತಿದ್ದೀನಿ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಪೇಸ್ಟ್ ಹಾಕಿದ ತಕ್ಷಣ ಅಕ್ಕಿ ಹಾಕಬಾರ್ದು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿರುವ ಹಸಿ ವಾಸನೆ ಸಂಪೂರ್ಣ ಹೋಗಿ ಎಣ್ಣೆ ನೋಡಿ ಹೇಗೆ ಬಿಟ್ಕೊಂಡಿದೆ. ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮಗೆ ಮೊಸರು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಮೊಸರು ಹಾಕಿದ್ರು ಕೂಡ ಫ್ಲೇವರ್ ಬ್ಯಾಲೆನ್ಸ್ ಮಾಡುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ, ಸೊ ಅದಕ್ಕೆ 2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ನೀರು ಹಾಕಿದ ತಕ್ಷಣನೇ ಅಕ್ಕಿ ಹಾಕಬಾರ್ದು. ನೀರು ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನೋಡಿ, ನಾನು ಮೊದಲೇ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಇಟ್ಟಿದ್ದೆ. ನಿಮಗೆ ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಾಸುಮತಿ ಅಕ್ಕಿ, ಜೀರಾ ಅಕ್ಕಿ. ಸೊ ಇವಾಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನದು ಅಕ್ಕಿಯನ್ನು ಹಾಕ್ತಿದ್ದೀನಿ, ನೆನೆಸಿಟ್ಕೊಂಡಿರುವಂಥ ಅಕ್ಕಿ. ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ಆಗೋವರೆಗೂ ಬಿಡಿ. ಇವಾಗ 2 ವಿಸಿಲ್ ಆಗಿದೆ. ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಏರೆಲ್ಲ ರಿಲೀಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗಡೆ ಎಲ್ಲ ಮಸಾಲೆ ಇರುತ್ತೆ. ಅಷ್ಟೇ, ತುಂಬ ಸುಲಭವಾಗಿ ಮನೆಯಲ್ಲಿ ಫ್ಲೇವರ್ಫುಲ್ ಆಗಿರೋ ಬಗಾ ರೈಸ್ ರೆಡಿ. ಕುಕ್ಕರ್ ತೆರೆದ ತಕ್ಷಣ ಬರುವ ಈ ಅರೋಮಾ ನೋಡಿದ್ರೇನೆ ಗೊತ್ತಾಗುತ್ತಲ್ವಾ ರೈಸ್ ಎಷ್ಟು ಫ್ಲೇವರ್ಫುಲ್ ಆಗಿದೆ ಅಂತ ಹೇಳಿ. ಅಕ್ಕಿಯೂ ಚೆನ್ನಾಗಿ ಬೆಂದಿದೆ, ಮಸಾಲೆ ಪ್ರತಿಯೊಂದು ಅಕ್ಕಿಯ ಕಾಳಿಗೂ ಕೂಡ ಚೆನ್ನಾಗಿ ಕೋಟ್ ಆಗಿದೆ. ನಿಮಗೂ ಈ ತರ ಹೋಟೆಲ್ ಸ್ಟೈಲ್ ಬಗಾ ರೈಸ್ ಇಷ್ಟ ಆಗಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇನ್ನಷ್ಟು ಟೇಸ್ಟಿ ರೆಸಿಪಿಗಾಗಿ ಜೊತೆಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.